warahmatullahi wabarakatuh. Alhamdulillahi rabbil alamin. Wassalatu wassalamu ala ashrafil mursalin wa ala alihi wa sahbihi ajma'in, amma ba'd. ಸನ್ಮಾನ್ಯ ನಾಯಕರೇ, ಸಹ ಕಾರ್ಯಕರ್ತರೇ, KCF ಡಿಸೇನಿಯಂ ಅನ್ನುವ ಈ ಮಹತ್ತರವಾದ ಕಾರ್ಯಕ್ರಮ ನಡೆಯುತ್ತಿರುವಾಗ ಬಹಳಷ್ಟು ಸಂಭ್ರಮ ಸಂತಸ ಪಡುತ್ತಿರುವ ಓರ್ವ ಮಹಾನುಭಾವರ ಹೆಸರಾಗಿದೆ ವೇದಿಕೆಯ ಹಿಂಬದಿಯಲ್ಲಿ ಮೇಲ್ಗಡೆ ಬರೆಯಲ್ಪಟ್ಟಿರುವುದು ತಾಜುಲ್ ಫುಕಹಾ ಬೇಕಲ್ ಉಸ್ತಾದ್. ಆ ಮಹಾನುಭಾವರ ಬರಕತಿನಿಂದ ಅಲ್ಲಾಹು ನಮಗೆಲ್ಲರಿಗೂ ಅರಿವನ್ನು, ಪ್ರಕ್ರಿಯೆಗಳನ್ನು ನೀಡಿ ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಇವತ್ತು ಬೆಳಿಗ್ಗೆ ನಡೆದ ಮದುವೆ ಕಾರ್ಯಕ್ರಮಗಳಿರಬಹುದು, ಮನೆ ನಿರ್ಮಾಣದ ಕಾರ್ಯಕ್ರಮಗಳಿರಬಹುದು, ಕೊಳವೆ ಬಾವಿಯ ಪದ್ಧತಿಗಳಿರಬಹುದು, ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಪದ್ಧತಿಗಳಿರಬಹುದು. ಇದೆಲ್ಲವೂ KCF ಅನ್ನುವ ಒಂದು ಡಬ್ಬದ ಮುಚ್ಚಳ ಮಾತ್ರವಾಗಿದೆ. ಆ ಮುಚ್ಚಳವನ್ನು ಓಪನ್ ಮಾಡಿ ಕೈ ಹಾಕಿದರೆ ಸಿಗುವುದು ವಿದೇಶ ರಾಷ್ಟ್ರದಲ್ಲಿ ನಡೆದಂತಹ ನೂರಾರು ಕಾರ್ಯಕ್ರಮಗಳು. ಇವತ್ತು ನಮ್ಮ ಸಭೆಯ ಒಳಾಂಗಣದಲ್ಲಿ ನಡೆಯಿತು ರಕ್ತದಾನದ ಪ್ರಕ್ರಿಯೆ. 250ರಷ್ಟು ಬಾಟ್ಲಿ ರಕ್ತದ ವ್ಯವಸ್ಥೆಯಾಯಿತು. ಇದು ಒಂದಲ್ಲ, ಇದರ ಬಹಳಷ್ಟು ಶಿಬಿರಗಳು KCF ವಿವಿಧ ರಾಷ್ಟ್ರಗಳು ನಡೆಸಿದೆ. ಅಲ್ಲಿಗೆ ಮುಗಿದಿಲ್ಲ. ಯಾರಿಗಾದರೂ ರೋಗಿಯಾಗಿ ತೊಂದರೆಗೊಳಪಟ್ಟಾಗ ಅವರ ಬಳಿ ತೆರಳಿ ಸಾಂತ್ವನದ ಸ್ಪರ್ಶ ನೀಡುವ ಮೂಲಕ ಅವರ ಮುಖದಲ್ಲಿ ನಗುವಿನ ಗೆರೆಗಳು ಮೂಡಿಸಲು KCFನಿಂದ ಸಾಧ್ಯವಾಗಿದೆ. KCF ಯಾರಿಗಾದರೂ ತೀವ್ರವಾದ ಝೈನುಲ್ ಉಲಮಾ ಮಾನಿ ಉಸ್ತಾದರಿಗೆ ಮರ್ಹಬಾ, ಅಹ್ಲಂ ವಸಹಲ. ಅಲ್ಲಾಹು ಆಫಿಯತನ್ನು, ಆರೋಗ್ಯವನ್ನು, ಸಮೃದ್ಧಿಯನ್ನು ದಯಪಾಲಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ರೋಗಿಗಳಾದಾಗ ಅವರ ಬಳಿ ತೆರಳಿದ್ದಷ್ಟೇ ಅಲ್ಲ, ಚಿಕಿತ್ಸೆಗೆ ನೆರವು ನೀಡಿದ ಪದ್ಧತಿಗಳು ಪಟ್ಟಿ ಅವರ ಬಳಿ ಇದೆ. ತೀರಾ ಕಂಗಾಲಾಗಿ ಅಲ್ಲಿಯ ಚಿಕಿತ್ಸೆ ಸಾಕಾಗದೆ ಹೋಗದಾಗ ಊರಿಗೆ ಬರಬೇಕು, ವಿಮಾನದ ಟಿಕೆಟ್ ವ್ಯವಸ್ಥೆ ಮಾಡಿದ್ದು ಅದೆಷ್ಟುಂಟು. ಮರಣ ಹೊಂದಿದಾಗ ಅಂತ್ಯಕ್ರಿಯೆ ಕ್ಷಿಪ್ರಗತಿಯಲ್ಲಿ ಮಾಡಿ ಮುಗಿಸಲು KCFನಿಂದ ಬಹಳಷ್ಟು ಸಾಧ್ಯವಾಗಿದೆ. ಈಗ ಹಜ್ಜಿ ಕಾರ್ಯಕ್ರಮ, ಅಲ್ಲಿಗೆ ತೆರಳುತ್ತಾರೆ. HVC ಹೆಸರಲ್ಲಿ, ಹಜ್ ವಾಲಂಟಿಯರ್ ಕೋರ್ ಹೆಸರಲ್ಲಿ ಅಲ್ಲಿ ಸದಾ ಸಿದ್ಧ ಸನ್ನದ್ಧ ಪಡೆಗಳಾಗಿ KCFನ HVC ವಾಲಂಟಿಯರ್ ಅವರು ಅಲ್ಲಿ ದುಡಿಯುತ್ತಾ ಇದ್ದಾರೆ. ಪ್ರತಿಯೊಬ್ಬ KCFನ ಬದುಕನ್ನು ಬಂಗಾರಗೊಳಿಸುವಂತಹ MRF ಅವರ ವೈಯಕ್ತಿಕ ಬದುಕಿಗೆ ಬೇಕಾದ ವ್ಯವಸ್ಥೆ ಮಾಡಲು ಅಂತಹ ಪದ್ಧತಿಯು ಕೂಡ ನಡೆಯುತ್ತಾ ಇದೆ. ವರ್ಷಗಳ ಹಿಂದೆ ಪ್ರವಾಹ ಬಂತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ. ಆ ವೇಳೆ ಸಾಂತ್ವನದ ನಿಧಿಯನ್ನು ಕಳಿಸಿ ಸಂತೈಸಿದ್ದು KCF ಅನ್ನುವ ಮಹತ್ತರವಾದ ಸಂಘಟನೆ ಎಂದು ಹೇಳುತ್ತಾ ಇದ್ದೇನೆ. ವರ್ಷಗಳ ಹಿಂದೆ ಕೊರೋನಾ ಬಂದಾಗ ಅಲ್ಲಿನವರು ಇಲ್ಲಿಗೆ ಬರಲಾಗದೆ ತತ್ತರಿಸಿದ ಸಂದರ್ಭ ಚಾರ್ಟರ್ಡ್ ವಿಮಾನಗಳ ಮೂಲಕ ಇಲ್ಲಿಗೆ ತಲುಪಿಸಿದ ಕ್ರಾಂತಿ KCFಗಿದೆ ಅನ್ನುವುದು ಮತ್ತೊಂದು ವಿಚಾರ. ನಮ್ಮ KCF ಅದು ತುರ್ತಾಗಿ ಸ್ಪಂದಿಸುವಂತಹ ವಿಚಾರ. ಇಹ್ಸಾನ್ ಅನ್ನುವ ವಿಚಾರ ವಿಶೇಷವಾದಂತಹ ಶೈಕ್ಷಣಿಕಕ್ಕೆ ಒತ್ತು ಕೊಟ್ಟು ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಧರ್ಮದ ಕ್ರಾಂತಿಯ ಅಲೆ ಎಬ್ಬಿಸಿದ್ದು ನಾವು ಕಂಡದ್ದು ಮತ್ತು ಅನುಭವಿಸಿದ್ದು. ಅದೇ ನಮ್ಮ KCFನ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ತುರ್ತಾಗಿ ಸ್ಪಂದಿಸಲು ಅವರು ಸಾಧ್ಯವಾಗಿದೆ, ಮಾಡಿದ್ದಾರೆ ಅನ್ನುವುದು ಈ ಕಳೆದ ರಮಲಾನ್ ತಿಂಗಳ ಒಂದು ಘಟನೆ ಸಾಕ್ಷಿ. ಕತಾರ್ KCF ಅಧ್ಯಕ್ಷರಾದ ಪಾತೂರು ಹನೀಫು ಹಾಜಿಯವರು
2 ಗಂಟೆಗಳ ಕಾಲ ಮಸೀದಿಯಲ್ಲಿ ಇದ್ದುಕೊಂಡು ನಮಾಜೆಲ್ಲ ಮುಗಿಸಿ ಅವರ ಗಾಡಿ ದಾರುಲ್ ಫತಹಿಗೆ ಹೋಗುವ ವೇಳೆ ಫೋನ್ ಕರೆ ಬಂತು, ಒಬ್ಬರ ಪತ್ನಿ ತೀರಿ ಹೋಗಿದ್ದಾರೆ, ಇವರ ಪಾಸ್ಪೋರ್ಟ್ ರಿನಿವಲಿಗೆ ಕೊಡಲಾಗಿದೆ, ಏನು ಮಾಡುವುದು? ಆ ವೇಳೆ ತಕ್ಷಣ ಮನೆಗೆ ತಿರುಗಿಸಿದ ಗಾಡಿಯನ್ನು ಇಂಡಿಯನ್ ಎಂಬಸಿ ಆಫೀಸಿನತ್ತ ತಿರುಗಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದವರು KCF ನಾಯಕರು ಅಂತ ಹೇಳುವಾಗ ಅಂತಹ ತುರ್ತು ಸ್ಪಂದಕರು ಎಷ್ಟು ಕಾರ್ಯಕರ್ತರಿದ್ದಾರೆ ನಮ್ಮ ಪೈಕಿ. ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ. ಇಹ್ಸಾನ್ ಅಲ್ಹಮ್ದುಲಿಲ್ಲಾ, ಕಂಡದ್ದು ಅನುಭವಿಸಿದ್ದು. KCFನ ಕಾರ್ಯಕರ್ತರ ವಿದ್ಯೆ ಬೆಳಗಲೋಸ್ಕರ ಅಸ್ಸುಫಾ ಅನ್ನುವ ಧಾರ್ಮಿಕ ಕ್ರಾಂತಿ. KCFನಲ್ಲಿರುವ ಪುರುಷರ ಪತ್ನಿಯರು, ಸಹೋದರಿಯರು, ತಾಯಂದಿರಿಗಿರುವಂಥ ಸ್ವಾಲಿಹಾ ಕೋರ್ಸ್ ವರ್ಷ ತುಂಬಿತ್ತು, 2 ಸೆಮಿಸ್ಟರ್ ಆಯಿತು, 3ನೇ ಸೆಮಿಸ್ಟರಿಗೆ ಇದೀಗ ಕಾಲಿಡುತ್ತಾ ಇದೆ. ಎಷ್ಟೊಂದು ಪ್ರತಿಫಲವಾಗಿದೆ, ಪರಿಣಾಮಕಾರಿಯಾಗಿದೆ. ಈ ಕಳೆದ ರಮಲಾನ್ ತಿಂಗಳಲ್ಲಿ ಏರ್ಪೋರ್ಟ್ನಲ್ಲಿ ಒಬ್ಬಾತ ಫ್ಲೈಟ್ ಕಾಯುತ್ತಿರುವ ವೇಳೆ ಕುರ್ಆನ್ ಪಾರಾಯಣ ಮಾಡುತ್ತಾ ಇದ್ದ. ಒಬ್ಬನೇ ಇರುವ ವೇಳೆ ಮೊಬೈಲ್ ಚಾಟಿಂಗಿನತ್ತ ಹೋಗಬಹುದಿತ್ತು. ಆತನ ತಲೆಯಲ್ಲಿ ಟೊಪ್ಪಿತ್ತು, ಕೈಯಲ್ಲಿ ಕುರ್ಆನ್ ಇತ್ತು. ಆತನನ್ನು ಪರಿವರ್ತನೆಗೆ ವಿಧೇಯ ಮಾಡಿದ್ದು KCF ಅಂತ ಹೇಳುವಾಗ ಮನಸ್ಸು ತುಂಬಿ ಬರುತ್ತದೆ. KCF ಸ್ವಾಲಿಹಾ ಕೋರ್ಸಿಗೆ ಒಳಗೊಂಡ ಒಬ್ಬಳು ವಿದ್ಯಾರ್ಥಿನಿಯ ಸಂಪರ್ಕ ಅದರ ನಾಯಕರಿಗೆ ಬಂತು. UK ಅಲ್ಲಿ ಕಾಣುತ್ತಿರುವ ಟೆಂಟ್ ಅದು KCF ಯುನೈಟೆಡ್ ಕಿಂಗ್ಡಮ್. ಅಲ್ಲಿಯ ಓರ್ವಳ ವಿದ್ಯಾರ್ಥಿನಿಯಿಂದ ಬಂದ ಸಂಪರ್ಕದ ಮಾತು, ಅಲ್ಹಮ್ದುಲಿಲ್ಲಾ, ನನ್ನ ಬದುಕನ್ನೇ ಬದಲಾಯಿಸಬಲ್ಲಂತಹ ಒಂದು ವಿಚಾರವಾಗಿದೆ ಈ ಮೂಲಕ ಅಂತ ಹೇಳಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ. ನಮ್ಮ ಕತರ್ KCFನ ನಾಯಕ ಕಬೀರ್ ಹಾಜಿಯವರ ತಾಯಿ ನಿಧನ ಹೊಂದಿದ್ದರು. ನಮ್ಮ UAE ರಾಷ್ಟ್ರ KCF ನಾಯಕರಾದ ಉಸ್ಮಾನ್ ಹಾಜಿ ನಾಪಕುಳವರ ತಾಯಿ ಮರಣ ಹೊಂದಿದ್ದಾರೆ ಇತ್ತೀಚೆಗೆ. ಅಲ್ಲಾಹು ಅವರಿಬ್ಬರ ಆ ತಾಯಂದಿರ ಸಮಾಧಿಗಳನ್ನು ಸ್ವರ್ಗೋದ್ಯಾನವನ್ನಾಗಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಇವತ್ತು ಬೆಳಗ್ಗೆ ಮಾತನಾಡುವ ವೇಳೆ ಉಸ್ಮಾನ್ ಹಾಜಿ ನಾಪಕುಳರವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ನನ್ನ ತಾಯಿಯ ಮರಣದ ವೇಳೆ ಎಷ್ಟೊಂದು ಮಂದಿ ಸಯ್ಯಿದರು, ಆಲಿಮ್ಗಳು, ಕಾರ್ಯಕರ್ತರು ಬಂದಿದ್ದರು, ದುಆ ಮಾಡಿದರು. ಹಲವು ನಾಯಕರು ಫೋನ್ ಮಾಡಿದ್ದರು, ಆ ಮೂಲಕ ಬಂದಿದ್ದರು. ನನಗೆ ಅದರಲ್ಲಿ ಸಿಕ್ಕಿದ್ದು ನಾನು KCFನ ಓರಿಯೋ ಕಾರ್ಯಕರ್ತನಲ್ವಾ ಅನ್ನುವ ಆ ಮಾತು ಅವರ ನಾಲಿಗೆಯಿಂದ ಬರುವಾಗ ಕಣ್ಣಲ್ಲಿ ನೀರು ಇಳಿಯುತ್ತಾ ಇತ್ತು. ಅಲ್ಹಮ್ದುಲಿಲ್ಲಾ, ಸಂತಸದ ವಿಚಾರಗಳು 1-2. ಇಂತಹ KCFನ ಈ ಡಿಸೇನಿಯಂ ಬೆಳವಣಿಗೆಯಲ್ಲಿ ಐತಿಹಾಸಿಕವಾಗಿ ಬಹಳಷ್ಟು ನಾಯಕರು ದುಡಿದಿದ್ದಾರೆ. ಆ ಪೈಕಿ ಹೆಚ್ಚು ದುಡಿದವರು ರೈಸ್ಕೋ ಅಬೂಬಕರ್ ಹಾಜಿ ಪಡಿಬಿದ್ರೆವರು ಒಂದು ಕಡೆಯಾದರೆ, ಇಲ್ಲಿ ಕಾಣ್ತಾ ಇಲ್ಲ ಒಮಾನ್ ಇಕ್ಬಾಲ್ ಅಲ್ ಬರಕಾರ್ ಅವರು ಮತ್ತೊಬ್ಬರು ಇಳಿದು ದುಡಿದು ಫೋನ್ ಮಾಡಿ ಮೆಸೇಜ್ ಕಳಿಸಿ ನಿರಂತರ ಇದರ ಬೆನ್ನ ಹಿಂದೆ ದುಡಿದವರು. ಮುಂತಾಜ್ ಅಲಿ ಇಲ್ಲಿದ್ದಾರೆ, ಐಸಮ್ ಶಾಕಿರಾಜಿ ದುಡಿದಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅಲ್ಹಮ್ದುಲಿಲ್ಲಾ ನೆನಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಕೆಲವರನ್ನು ಹೆಸರು ಹೇಳದೆ ನಿರ್ವಾಹವಿಲ್ಲ. NS ಅಬ್ದುಲ್ಲಾ ಮಂಜನಾಡಿಯವರು ಮೊನ್ನೆ DKC ಪ್ರೋಗ್ರಾಮಿನಲ್ಲಿದ್ದು ಹೋದವರು ನಿನ್ನೆ ಇಲ್ಲಿಗೆ ಬಂದಿದ್ದಾರೆ. ವಿಮಾನ ಮೂಲಕ ಬಂದದ್ದು ಕೇವಲ KCFನ ವಿಚಾರಕ್ಕಾಗಿ ಮಾತ್ರವಾಗಿದ್ದರೆ ಅಜ್ಮಾನ್ ಅಬೂಬಕರ್ ಉಸ್ತಾದ್ರವರು ಹೋಗೋ ದಿನಗಳೆಣಿಸಿ ನಾಳೆ ಬಳಿಕ ಅವರು ಯಾತ್ರೆ ಹೋಗುತ್ತಾರೆ. ಒಮಾನ್ ಸಯೀದ್ ಆಬಿತಂಗಳ್ ಇವತ್ತಿಗೆ ಮುಗಿಯಿತು, ನಾಳೆ ಹೋಗ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿದ್ದರು ಶಾರ್ಜಾದಲ್ಲಿದ್ದಂತಹ ಮಂಜನಾಡಿ ಅಬ್ದುಲ್ ರಜಾಕ್ ಹಾಜಿ ಜಲ್ಲಿ ಅವರು ಅಬುದಾಬಿಯಲ್ಲಿದ್ದಾರೆ. 9 ಕಾಲಕ್ಕೆ ಫ್ಲೈಟ್ ಆಗ ಬಂದಿದ್ದರು, ಈಗ ಹೋಗಿದ್ದಾರೆ. ಈ ರೀತಿ ಇದಕ್ಕಾಗಿ ಮಾತ್ರ ಸಮಯವನ್ನು ಮಿಗಿಗೊಳಿಸಿ ಬಹಳಷ್ಟು ಮಂದಿ ಬಂದಿದ್ದಾರೆ. ಕೊನೆಯದಾಗಿ ಹೇಳಲಿಕ್ಕಿರುವ ಮಾತು, ನಾವೆಲ್ಲ KCFನು ಯಾರಿದ್ದಾರೋ ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ಇಲ್ಲಿರುವ ಸಂಘಟನೆಯ ಸದಸ್ಯರನ್ನಾಗಿ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಸಣ್ಣವರು SBS ರೈನ್ಬೋ ಆಗಬಹುದು, ಸ್ವಲ್ಪ ದೊಡ್ಡವರು SSF ಆಗಬಹುದು, ಅದಕ್ಕೆ ಮಿಗಿಲಾದವರು SYS ಆಗಬಹುದು, ಮುಸ್ಲಿಂ ಜಮಾತ್ ಆಗಬಹುದು. ನಾವು KCFನಲ್ಲಿ ಹೇಗೆ ಇದ್ದೇವೋ ಅದಕ್ಕೂ ಮಿಗಿಲಾಗಿ ನಮ್ಮವರು ನಮ್ಮ ಊರಿನ ಸಂಘಟನೆಗಳಿಗೆ ಇರಬೇಕು ಎಂದು ಹೇಳುತ್ತಾ, ಎಲ್ಲರಲ್ಲೂ ನನ್ನಲ್ಲೂ ಹೇಳುವ ಮಾತು, ನಾನೊಬ್ಬ ಸಂಘಟನೆಯ ಸದಸ್ಯನಾಗಿರಬಹುದು, ನಾನು ನಿದ್ರೆ ಮಾಡಬಾರದು, ನಾನು ನಿದ್ರೆ ಮಾಡಿದರೆ ಸಂಘಟನೆ ನಿದ್ರಿಸಿದಂತೆ ಆ ರೀತಿ ಮಾಡಬಾರದು ಎಂದು ಹೇಳುತ್ತಾ, ನಮ್ಮ ವರ್ಕ್ಗಳು ವಾಟ್ಸಪ್ಗಳಿಗೆ 5G ಕಾಲ ಅಂತ ಹೇಳ್ತೇವೆ, ವಾಟ್ಸಪ್ಗಳಿಗೆ ಮಾತ್ರ ಸೀಮಿತಗೊಳಿಸದೆ ಇಳಿದು ಫಿಸಿಕಲ್ ಸಭೆಗಳು ಸಮಾರಂಭಗಳಿಗೆ ಹೆಚ್ಚು ಹೊತ್ತು ಕೊಡಬೇಕು ಎಂದು ಹೇಳುತ್ತಾ, ಇತರರು ಬರುವುದಿಲ್ಲ, ಸ್ಪಂದಿಸುವುದಿಲ್ಲ, ಆ ಮಾತನ್ನು ಕೈಬಿಟ್ಟು ನಾವು ದುಡಿಯೋಣ, ನಾವು ಬೆಳಗೋಣ, ನಾವು ಇತರನ್ನು ಬೆಳೆಸೋಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಅಲ್ಲಾಹು ಹೇಳಿದ ಮತ್ತೊಂದು ಮಾತು, ಇತರ ಏನೇ ನೆಗೆಟಿವ್ ಕಂಡರೂ ಮುಚ್ಚಿಟ್ಟು ನಮ್ಮ ನೆಗೆಟಿವ್ಗಳನ್ನು ತಿದ್ದುಪಡಿ ಮಾಡಬೇಕಾದ ಕರ್ತವ್ಯ ನಮಗಿದೆ.
ವಲ್ಲಾಹು ವಲ್ ಆಫೀನ ಅನಿನ್ನಾಸ್ ವಲ್ಲಾಹು ಯುಹಿಬ್ಬುಲ್ ಮುಹ್ಸಿನೀನ್. ಇತರರ ತಪ್ಪುಗಳನ್ನು ಮುಚ್ಚಿಟ್ಟು ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಸಾಂಘಿಕ ಹಾದಿಯಲ್ಲಿ ಪ್ರಯಾಣಿಸುವವರೇ ಪ್ರಜ್ಞಾವಂತ ಕಾರ್ಯಕರ್ತ, ಸಂಘಟಕ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗ ಭಾಷಣ ಮಾಡುವ ತುಸು ಮುಂಚೆ ಮೊಬೈಲ್ಗೆ ಮೆಸೇಜ್ ಬಂತು. ಕೃಷ್ಣಾಫರ್ ಅಬ್ದುಲ್ ರಹೀಂ ರವರು, ಕುವೈಟ್ ಕಾರ್ಯಕರ್ತ, ಅವರ ಅಣ್ಣ ಅಪಘಾತದಲ್ಲಿ ಈಡಾಗಿ ಹಾಸ್ಪಿಟಲ್ ಇದ್ದಾರೆ. ಅಲ್ಲಾಹು ಅವರಿಗೆ ಶೀಘ್ರ ಆಫಿಯತನ್ನು, ಆರೋಗ್ಯವನ್ನು ಕರುಣಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅವಕಾಶ ನೀಡಿದ KCFಗೆ ಧನ್ಯವಾದ ಸಲ್ಲಿಸುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. Thank you very much. Now we would like